ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ಕರ್ನಾಟಕ ರಾಜಕೀಯದಲ್ಲಿ ವಿಧಾನಸಭೆ ಅಧಿವೇಶನ ನಡೀತು ಅಂದ್ರೆ ಸಾಕು, ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷಗಳ ನಡುವೆ ಕಿತ್ತಾಟ, ವಾಕ್ಸಮರ, ಧರಣಿ ನೋಡೋಕೆ ಸಿಗುತ್ತೆ. ಇತ್ತೀಚೆಗೆ ನಡೆದ 8 ದಿನಗಳ ವಿಧಾನಸಭೆ ಅಧಿವೇಶನದಲ್ಲೂ ಅದೇ ಆಯಿತು. ಆದ್ರೆ ಈ ಬಾರಿಯ ಅಧಿವೇಶನದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇತ್ತು. ಅಧಿವೇಶನ ಶುರುವಾಗೋಕೆ ಮುಂಚೆ ಜನ ಏನಂದುಕೊಂಡಿದ್ರು? ಈ ಬಾರಿ ಸರ್ಕಾರಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ವಾಲ್ಮೀಕಿ ನಿಗಮದ ಹಗರಣದ ಜೊತೆಗೆ ಬಿಡದಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ವಿವಾದ, ನೈಸ್ ರೋಡ್ ಅಕ್ರಮದ ವಿಚಾರಗಳು ಸದನದಲ್ಲಿ ಬೆಂಕಿ ಹಚ್ಚುತ್ತವೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ವಿಪಕ್ಷಗಳು ಸರಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸುತ್ತವೆ ಅಂತ ಎಲ್ಲರೂ ಲೆಕ್ಕಾಚಾರ ಹಾಕಿದ್ರು. ಆದ್ರೆ ನಡೆದಿದ್ದೇ ಬೇರೆ. ಪೂರ್ತಿ 8 ದಿನಗಳ ಕಾಲ ಬಿಜೆಪಿ ಜೆಡಿಎಸ್ ಪಕ್ಷಗಳು ವಾಲ್ಮೀಕಿ ನಿಗಮದ ಹಗರಣ ಒಂದನ್ನೇ ಇಟ್ಕೊಂಡು ಹೋರಾಟ ಮಾಡಿದ್ವು. ಆದ್ರೆ ಇಷ್ಟೆಲ್ಲ ಸದ್ದು ಮಾಡ್ತಿದ್ದ ಬಿಡದಿ ಯೋಜನೆ ವಿರುದ್ಧವಾಗ್ಲಿ ಅಥವಾ ನೈಸ್ ರಸ್ತೆ ಅಕ್ರಮದ ಬಗೆಯಾಗಲಿ ಸದನದ ಒಳಗೆ ಒಂದು ಬಲವಾದ ಚರ್ಚೆವೇ ನಡೆಸಲಿಲ್ಲ. ಯಾಕೆ ಹೀಗಾಯ್ತು? ವಿಪಕ್ಷಗಳು ಡಿಕೆಶಿ ಅವರಿಗೆ ಬಿಗ್ ರಿಲೀಫ್ ಕೊಟ್ರ ಅಥವಾ ವಿಪಕ್ಷ ಮತ್ತು ಆಡಳಿತ ಪಕ್ಷದ ಮಧ್ಯೆ ಏನಾದ್ರೂ ಒಳ ಒಪ್ಪಂದ ನಡೀತಾ? ಸ್ವತಃ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ ಹೊಂದಾಣಿಕೆ ರಾಜಕೀಯದ ಆರೋಪ ನಿಜವೇ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನ ಡಿಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ಅಧಿವೇಶನದಲ್ಲಿ ವಿಪಕ್ಷ ತಂತ್ರಗಾರಿಕೆ ಹೇಗಿತ್ತು ಅಂತ ನೋಡೋಣ. ಅಧಿವೇಶನ ಶುರುವಾದ ಮೊದಲ ದಿನದಿಂದ ಕೊನೆಯ ದಿನದವರೆಗೂ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ ಒಂದೇ ಒಂದು ಟಾರ್ಗೆಟ್ ಇತ್ತು. ಅದೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ. ಅಂದಿನ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ತೀವ್ರ ಮುಗಿಬಿದ್ದರು. ಅಧಿವೇಶನದ 8 ದಿನಗಳ ಕಾಲ ವಿಪಕ್ಷಗಳು ವಾಲ್ಮೀಕಿ ಹಗರಣವನ್ನೇ ತಮ್ಮ 1 ಪಾಯಿಂಟ್ ಅಜೆಂಡಾ ಮಾಡಿಕೊಂಡವು. ಈ ಹಗರಣವನ್ನ ಹಿಡಿದುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವುದರಲ್ಲಿ ವಿಪಕ್ಷಗಳು ಭಾಗಶಃ ಯಶಸ್ವಿಯಾದವು ನಿಜ. ಆದ್ರೆ ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ವಿಷಯ ಒಂದಿದೆ. ಸಾಮಾನ್ಯವಾಗಿ ಯಾವುದೇ ಅಧಿವೇಶನ ನಡೆದಾಗ ವಿಪಕ್ಷಗಳು 2-3 ಪ್ರಮುಖ ವಿಚಾರಗಳನ್ನ ಹಂಚಿಕೊಂಡು ಸರ್ಕಾರವನ್ನ ಎಲ್ಲಾ ಕಡೆಯಿಂದಲೂ ಸುತ್ತುವರಿಯುತ್ತವೆ. ಒಂದು ಕಡೆ ಭ್ರಷ್ಟಾಚಾರದ ವಿಚಾರ, ಇನ್ನೊಂದು ಕಡೆ ರೈತರ ಭೂಮಿ ವಿಚಾರ, ಮತ್ತೊಂದು ಕಡೆ ಮೂಲಭೂತ ಸೌಕರ್ಯದ ಅಕ್ರಮ. ಹೀಗೆ ಹಲವು ಅಸ್ತ್ರಗಳನ್ನ ಪ್ರಯೋಗ ಮಾಡೋದು ರಾಜಕೀಯದ ಪದ್ಧತಿ. ಒಂದು ವೇಳೆ ವಿಪಕ್ಷಗಳು ವಾಲ್ಮೀಕಿ ಹಗರಣದ ಜೊತೆಗೆ ಬಿಡದಿ ಟೌನ್ಶಿಪ್ ಮತ್ತು ನೈಸ್ ಅಕ್ರಮವನ್ನ ಸದನದಲ್ಲಿ ಸರಿಯಾಗಿ ಎತ್ತಿದ್ದರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತೀವ್ರ ಮುಜುಗರ ಮತ್ತು ಒತ್ತಡವನ್ನ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಆದ್ರೆ ವಿಪಕ್ಷಗಳು ಆ ದಾರಿಯನ್ನೇ ಹಿಡಿಯಲಿಲ್ಲ. ಈಗ ನಾವೆಲ್ಲರೂ ಕೇಳಬೇಕಾದ ಪ್ರಶ್ನೆ, ಬಿಡದಿ ಮತ್ತು ನೈಸ್ ವಿಚಾರ ಸಣ್ಣ ವಿಚಾರನಾ? ಖಂಡಿತ ಇಲ್ಲ. ಅಧಿವೇಶನ ನಡೆಯುತ್ತಿದ್ದ ಸಮಯದಲ್ಲಿ ಜೆಡಿಎಸ್ ಪಕ್ಷ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಡದಿ ಯೋಜನೆ ವಿರೋಧಿಸಿ ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಪಾದಯಾತ್ರೆಯನ್ನು ನಡೆಸಿತ್ತು. ರೈತರ ಜಮೀನು ಕಸಿದುಕೊಳ್ಳಲಾಗ್ತಿದೆ ಅಂತ ಬೀದಿಗಿಳಿದು ಹೋರಾಟ ಮಾಡಿತು. ಅಷ್ಟೇ ಅಲ್ಲ, ನೈಸ್ ಸಂಸ್ಥೆಯ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸದನದ ಹೊರಗೆ ಮಾಧ್ಯಮಗಳ ಮುಂದೆ ನಿರಂತರವಾಗಿ ಬೆಂಕಿ ಕಾರುತ್ತಲೇ ಇದ್ರು. ಎಚ್.ಡಿ.ಕೆ ಏನೆಲ್ಲ ಗಂಭೀರ ಆರೋಪಗಳನ್ನ ಮಾಡಿದ್ರು ಗೊತ್ತಾ? ನೈಸ್ ಸಂಸ್ಥೆ ರೈತರ ಭೂಮಿ ಸ್ವಾಧೀನಪಡಿಸಿಕೊಂಡು 20 ವರ್ಷಗಳೇ ಕಳೆದಿವೆ. ಆದ್ರೆ ಇವತ್ತಿನವರೆಗೂ ರೈತರಿಗೆ ನ್ಯಾಯಯುತ ಪರಿಹಾರ ಕೊಟ್ಟಿಲ್ಲ. ಅಗ್ರಿಮೆಂಟ್ ನಲ್ಲಿ ಇರುವ ಎಲ್ಲಾ ಷರತ್ತುಗಳನ್ನ ನೈಸ್ ಸಂಸ್ಥೆ ಉಲ್ಲಂಘನೆ ಮಾಡಿದೆ. ನ್ಯಾಯಾಲಯಗಳಿಗೂ ತಪ್ಪು ಮಾಹಿತಿ ನೀಡಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದೆ. ಇದು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಹಗರಣ. ಇದೊಂದು ಸ್ಕೀಮ್ ಫಾರ್ ಸ್ಕ್ಯಾಮ್. ನೈಸ್ ರಸ್ತೆಯಲ್ಲಿ ಕಾನೂನು ಬಾಹಿರವಾಗಿ ಟೋಲ್ ಸಂಗ್ರಹ ಮಾಡಿ ಜನಸಾಮಾನ್ಯರ ಸುಲಿಗೆ ಮಾಡಲಾಗ್ತಿದೆ. ಸರ್ಕಾರ ಇದರ ಬಗ್ಗೆ ಕಣ್ಮುಚ್ಚಿ ಕುಳಿತಿದೆ. ಇಷ್ಟೆಲ್ಲ ಗಂಭೀರ ಆರೋಪಗಳನ್ನು ಹೊರಗೆ ಮಾಡಿದ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಅದೇ ವಿಚಾರವನ್ನ ವಿಧಾನಸಭೆಯ ಒಳಗೆ ಚರ್ಚೆಗೆ ತರಲೇ ಇಲ್ಲ. ಸದನದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಿದರೆ ಸರ್ಕಾರಕ್ಕೆ ನೇರ ಪ್ರಶ್ನೆಗಳನ್ನು ಕೇಳಿ ಜನರ ಎದುರು ಉತ್ತರ ಕೊಡುವಂತೆ ಮಾಡಬಹುದಿತ್ತು. ಆದ್ರೆ ಆ ಕೆಲಸ ಆಗ್ಲೇ ಇಲ್ಲ. ಹಾಗಾದ್ರೆ ಸದನದಲ್ಲಿ ಈ ವಿಷಯ ಯಾಕೆ ಚರ್ಚೆಗೆ ಬರಲಿಲ್ಲ? ಇದಕ್ಕೆ 2 ಪ್ರಮುಖ ಕಾರಣಗಳು ಎದ್ದು ಕಾಣುತ್ತವೆ. ಮೊದಲನೆಯದು ಜೆಡಿಎಸ್ ನಲ್ಲಿ ನಾಯಕತ್ವದ ಕೊರತೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ದೆಹಲಿಗೆ ಹೋದ ಮೇಲೆ ರಾಜ್ಯ ವಿಧಾನಸಭೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಅವರ ಮಟ್ಟದ ಆಕ್ರಮಣಕಾರಿ ನಾಯಕತ್ವದ ಕೊರತೆ ಸ್ಪಷ್ಟವಾಗಿ ಕಾಡಿತು.
ಸದನದ ಹೊರಗೆ ಹೋರಾಟ ರೂಪಿಸಿದರೂ ಅದನ್ನು ಸದನದ ನಿಯಮಾವಳಿಗಳ ಅಡಿಯಲ್ಲಿ ತಂದು ಸರ್ಕಾರದ ವಿರುದ್ಧ ಕಡತ ಸಮೇತ ಮುಗಿಬೀಳುವ ಸಮರ್ಥ ನಾಯಕತ್ವ ಜೆಡಿಎಸ್ ಶಾಸಕಾಂಗ ಪಕ್ಷದಲ್ಲಿ ಕಾಣಲಿಲ್ಲ. ಎರಡನೆಯದು, ಬಿಜೆಪಿಯ ಒಲವು ಮತ್ತು ಅನಿವಾರ್ಯತೆ. ಬಿಜೆಪಿ ನಾಯಕರು ಮೊದಲೇ ಪ್ಲಾನ್ ಮಾಡಿಕೊಂಡಂತೆ ವಾಲ್ಮೀಕಿ ಹಗರಣವನ್ನೇ ಪ್ರಧಾನ ಅಸ್ತ್ರ ಮಾಡಿಕೊಂಡ್ರು. ಬಿಜೆಪಿ ಈ ವಿಷಯವನ್ನ ಕೈಗೆತ್ತಿಕೊಂಡಿದ್ರಿಂದ ಮೈತ್ರಿ ಧರ್ಮ ಪಾಲಿಸಬೇಕಾದ ಅನಿವಾರ್ಯತೆಗೆ ಸಿಲುಕಿದ ಜೆಡಿಎಸ್ ಶಾಸಕರು ಕೂಡ ತಮ್ಮ ಹೋರಾಟವನ್ನ ವಾಲ್ಮೀಕಿ ಹಗರಣಕ್ಕೆ ಸೀಮಿತಗೊಳಿಸಬೇಕಾಯಿತು. ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಬಿಜೆಪಿಯ ಬಹುತೇಕ ನಾಯಕರು ಬಿಡದಿ ಟೌನ್ಶಿಪ್ ವಿಚಾರದಲ್ಲಾಗಲಿ ಅಥವಾ ನೈಸ್ ರಸ್ತೆ ಅಕ್ರಮದ ವಿಚಾರಗಳಲ್ಲಾಗಲಿ ಹೆಚ್ಚಿನ ಆಸಕ್ತಿ ತೋರಿಸಲೇ ಇಲ್ಲ. ಪರಿಣಾಮ ಏನಾಯ್ತು? ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಅಧಿವೇಶನದಲ್ಲಿ ಯಾವುದೇ ದೊಡ್ಡ ರಾಜಕೀಯ ಹಿನ್ನಡೆ ಅಥವಾ ಮುಜುಗರ ಎದುರಾಗದೆ ಅವರು ಆರಾಮವಾಗಿ ಪಾರಾದ್ರು. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ದೊಡ್ಡ ಬಾಂಬ್ ಸಿಡಿಸಿದರು. ಯತ್ನಾಳ್ ಅವರು ನೇರವಾಗಿ ಆರೋಪ ಮಾಡಿದ್ರು, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಾಯಕರ ಒಳಗೊಳಗೆ ಹೊಂದಾಣಿಕೆ ನಡೆದಿದೆ, ಅಂದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಯತ್ನಾಳ್ ಅವರ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಯಾಕೆಂದ್ರೆ ಸಾಮಾನ್ಯವಾಗಿ ಸದನದಲ್ಲಿ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಿಗುವ ಅತಿ ದೊಡ್ಡ ಅವಕಾಶಗಳೆಂದರೆ ಇಂತಹ ಭೂ ಹಗರಣಗಳು ಮತ್ತು ರೈತರ ಸಮಸ್ಯೆಗಳು. ಅಂಥದ್ರಲ್ಲಿ ಇಷ್ಟು ದೊಡ್ಡ ಬಿಡದಿ ಮತ್ತು ನೈಸ್ ವಿವಾದ ಕೈಯಲ್ಲಿದ್ದರೂ ವಿಪಕ್ಷಗಳು ಮೌನಕ್ಕೆ ಶರಣಾಗಿದ್ದು ಯಾಕೆ? ಯತ್ನಾಳ್ ಹೇಳಿದಂತೆ ನಾಯಕರ ನಡುವೆ ಪರಸ್ಪರ ರಕ್ಷಣೆಯ ಒಪ್ಪಂದಗಳು ನಡೆದಿದೆಯಾ? ಬಿಜೆಪಿ ನಾಯಕರ ಅಸಲಿ ಉದ್ದೇಶ ಏನಾಗಿತ್ತು ಎಂಬ ಪ್ರಶ್ನೆಗಳು ಈಗ ಜನಸಾಮಾನ್ಯರಲ್ಲೂ ರಾಜಕೀಯ ಪಡಸಾಲೆಯಲ್ಲೂ ಜೋರಾಗಿ ಚರ್ಚೆಯಾಗುತ್ತಿವೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನೋಡಿದ್ರೆ ಈ ಬಾರಿಯ ವಿಧಾನಸಭಾ ಅಧಿವೇಶನದಲ್ಲಿ ವಾಲ್ಮೀಕಿ ಹಗರಣದ ಸದ್ದು ಅಬ್ಬರವಾಗಿದ್ರು ರೈತರ ಹಿತಾಸಕ್ತಿ ಹೊಂದಿದ್ದ ಬಿಡದಿ ಯೋಜನೆ ಮತ್ತು ಸಾವಿರಾರು ಕೋಟಿ ಮೌಲ್ಯದ ನೈಸ್ ರಸ್ತೆ ಅಕ್ರಮದ ಚರ್ಚೆಗಳು ಸದನದ ಒಳಗೆ ಧ್ವನಿಯಿಲ್ಲದೆ ಕರಗಿ ಹೋದವು. ವಿಪಕ್ಷಗಳ ಈ ನಡೆ ಆಡಳಿತ ಪಕ್ಷಕ್ಕೆ, ಅದರಲ್ಲೂ ವಿಶೇಷವಾಗಿ ಡಿಕೆ ಶಿವಕುಮಾರ್ ಅವರಿಗೆ ದೊಡ್ಡ ರಿಲೀಫ್ ನೀಡಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಬಿಡದಿ ಮತ್ತು ನೈಸ್ ವಿಚಾರಗಳು ಯಾವ ತಿರುವು ಪಡೆದುಕೊಳ್ಳುತ್ತವೆ, ಬೀದಿಯಲ್ಲಿರುವ ಹೋರಾಟ ಸದನದ ಒಳಗೆ ಯಾವಾಗ ಪ್ರವೇಶ ಪಡೆಯುತ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿಮಗೇನನ್ನಿಸುತ್ತೆ? ವಿಪಕ್ಷಗಳು ಬಿಡದಿ ಮತ್ತು ನೈಸ್ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡದೇ ಇರೋದ್ರ ಹಿಂದೆ ಹೊಂದಾಣಿಕೆಯ ರಾಜಕೀಯ ಇದೆಯಾ? ಯತ್ನಾಳ್ ಅವರ ಆರೋಪದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ. ಇದೇ ರೀತಿಯ ಸಮಗ್ರ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.